ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ಗೆ ಸಾಕ್ಷ್ಯ ಸಂಕಷ್ಟ ಎದುರಾಗಿದೆ. ಟ್ರಯಲ್ನಲ್ಲಿ ಇಂದು ವಕೀಲರಿಂದ ಪಾರ್ಟಿಯವರು ಸವಾಲನ್ನ ಹಾಕಲಿದ್ದಾರೆ. ಇಂದು ಮಧ್ಯಾಹ್ನ 12 ಗಂಟೆಗೆ ವಿಚಾರಣೆ ಕೂಡ ಆರಂಭ ಆಗಲಿದೆ. ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ಗೆ ಸಾಕ್ಷ್ಯ ಸಂಕಷ್ಟ ಎದುರಾಗಿದೆ. ಟ್ರಯಲ್ನಲ್ಲಿ ಇವತ್ತು ವಕೀಲರಿಂದ ಅಂದ್ರೆ ಪಾರ್ಟಿಯವರು ಸವಾಲನ್ನ ಹಾಕ್ತಾರೆ. ಇಂದು ಮಧ್ಯಾಹ್ನ 12 ಗಂಟೆಗೆ ವಿಚಾರಣೆ ಆರಂಭ ಆಗಲಿದೆ. ನಿನ್ನೆ ರೇಣುಕಾಸ್ವಾಮಿ ಪೋಷಕರ ಹೇಳಿಕೆಯನ್ನ ದಾಖಲು ಮಾಡಲಾಗಿತ್ತು. ಕೋರ್ಟ್ನಲ್ಲಿ ಇವತ್ತು ಸಾಕ್ಷಿಗಳಿಗೆ ಪಾರ್ಟಿಯವರು ಸವಾಲನ್ನ ಹಾಕಲಿದ್ದಾರೆ. ನ್ಯಾಯಾಲಯದಲ್ಲಿ ಆರೋಪಿಗಳ ಪರ ವಕೀಲರು ಪ್ರಶ್ನೆಯನ್ನ ಮಾಡಲಿದ್ದಾರೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಟ್ರಯಲ್. ರೇಣುಕಾಸ್ವಾಮಿ ತಾಯಿಗೆ ಪ್ರಶ್ನೆ ಮಾಡಲಿರುವ ಬಾಲನ್. ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ಗೆ ಸಾಕ್ಷ್ಯ ಸಂಕಷ್ಟ ಎದುರಾಗಿದೆ. ಟ್ರಯಲ್ನಲ್ಲಿ ಇವತ್ತು ವಕೀಲರು ಪಾರ್ಟಿಯವರು ಸವಾಲನ್ನ ಹಾಕ್ತಾರೆ. ನಿನ್ನೆ ಕೂಡ ಸಾಕಷ್ಟು ಸವಾಲನ್ನ ಹಾಕಿದ್ರು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ವಿಚಾರಣೆ ಕೂಡ ಆರಂಭ ಆಗುತ್ತೆ. ನಿನ್ನೆಯಿಂದ ಈ ಒಂದು ಕೊಲೆ ಪ್ರಕರಣದ ಟ್ರಯಲ್ ಆರಂಭ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳ ವಿಚಾರಣೆಯನ್ನು ಕೂಡ ಮಾಡಲಾಗುತ್ತೆ. ನಿನ್ನೆ ರೇಣುಕಾಸ್ವಾಮಿ ಪೋಷಕರ ವಿಚಾರಣೆಯನ್ನ ಮಾಡಲಾಯಿತು. ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ನ್ಯಾಯಾಧೀಶರು. ಒಂದು ಬಾಗಿಲನ್ನ ಮುಚ್ಚಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯಾಕೆಂತಂದ್ರೆ ಬಹಳ ಸೂಕ್ಷ್ಮದ ವಿಚಾರ ಆಗಿರೋದ್ರಿಂದ ಬೇರೆಯವರಿಗೆ ಈ ಒಂದು ವಿಚಾರವಾಗಿ ಮಾಹಿತಿ ಹೋಗಬಾರದು. ದರ್ಶನ ಆಯ್ತು. ಇದೀಗ ಪವಿತ್ರ ಗೌಡ ಸರದಿ ಶುರುವಾಗಿದೆ. ವಕೀಲರ ಮೂಲಕ ಕೋರ್ಟ್ಗೆ ಬೇಡಿಕೆಗಳ ಪಟ್ಟಿ. ದರ್ಶನ್ಗೆ ಟಿವಿ ಕೊಟ್ಟಿದ್ದಾರೆ, ನನಗೂ ಟಿವಿ ಕೊಡಿ ಅಂತ ಕೇಳಿದ್ದಾರೆ. ನ್ಯೂಸ್ ಪೇಪರ್, ರೇಡಿಯೋ, ಧ್ಯಾನಕ್ಕೆ ಸಾಮಗ್ರಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ವಕೀಲರ ಮೂಲಕ ಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿ. ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಕೋರ್ಟ್. ಲೈಬ್ರರಿ ಬುಕ್ಸ್, ನ್ಯೂಸ್ ಪೇಪರ್ ಲಭ್ಯವಿದ್ದಲ್ಲಿ ನೀಡಿ. ಉಳಿದ ಸೌಲಭ್ಯದ ಬಗ್ಗೆ ಆದೇಶ ಮಾಡದ ಕೋರ್ಟ್. ಇಷ್ಟು ದಿನ ದರ್ಶನ ಆಯಿತು. ಇದೀಗ ಪವಿತ್ರ ಗೌಡ ಅವರ ಸರದಿ ಶುರುವಾಗಿದೆ. ವಕೀಲರ ಮೂಲಕ ಕೋರ್ಟ್ಗೆ ಬೇಡಿಕೆಗಳ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಒಂದು ಕಡೆ ಟ್ರಯಲ್ ನಿನ್ನೆಯಿಂದ ಶುರು ಆಗಿದೆ. ನಿನ್ನೆಯೂ ಕೂಡ ರೇಣುಕಾಸ್ವಾಮಿಯವರ ಪೋಷಕರ ವಿಚಾರಣೆಯನ್ನ ಮಾಡಲಾಯಿತು. ಅದು ಕೂಡ 1 ಗಂಟೆ 1.5 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು. ಅದಾದ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಮಾಡಲಾಯಿತು. ಇವತ್ತು ಕೂಡ ಟ್ರಯಲ್ ಇರುತ್ತೆ. ಇವತ್ತು ಯಾವ ರೀತಿ ಈ ಒಂದು ಟ್ರಯಲ್ ಇರುತ್ತೆ, ಯಾವ ರೀತಿ ಎನ್ಕ್ವೈರಿಯನ್ನ ಮಾಡ್ತಾರೆ, ಜೊತೆಗೆ ಪವಿತ್ರ ಗೌಡ ಬೇಡಿಕೆ ಕೂಡ ಒಂದ್ ಕಡೆ ಹೆಚ್ಚಾಗ್ತಾ ಇದೆ. ನನಗೆ ಟಿವಿ ಕೊಡಿ, ಕೆಲವೊಂದಿಷ್ಟು ಸೌಲಭ್ಯಗಳನ್ನ ಒದಗಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಏನಾಗುತ್ತೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ. ಈಗ ದರ್ಶನ ಆಯಿತು. ಇದೀಗ ಪವಿತ್ರ ಗೌಡ ಸರದಿ ಕೂಡ ಶುರುವಾಗಿದೆ. ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ದರ್ಶನ್ಗೆ ಟಿವಿ ಕೊಟ್ಟಿದ್ದೀರಾ, ನನಗೂ ಕೂಡ ಟಿವಿ ಕೊಡಿ ಅಂತ ಬೇಡಿಕೆಗಳ ಪಟ್ಟಿಯನ್ನು ಇರಿಸಿದ್ದಾರೆ. ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಕೋರ್ಟಿಂದ ಎಲ್ಲವನ್ನೂ ಕೂಡ ನೀಡಲಿಕ್ಕೆ ಆದೇಶವನ್ನು ಕೊಟ್ಟಿಲ್ಲ. ಕೇವಲ ಏನು ಅಲ್ಲಿ ಸಾಮಗ್ರಿಗಳಿದ್ದಾವೆ ಅಥವಾ ಲೈಬ್ರರಿಗಳಲ್ಲಿ ಕೆಲವೊಂದಿಷ್ಟು ಬುಕ್ಸ್ಗಳು ತಂದುಕೊಡಿ ಅಂತ ಹೇಳಿದ್ದಾರೆ. ಜೊತೆಗೆ ನ್ಯೂಸ್ ಪೇಪರ್ ಕೊಡಿ ಅಂತ ಕೂಡ ಸದ್ಯಕ್ಕೆ ಕೋರ್ಟ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಅದನ್ನು ಹೊರತುಪಡಿಸಿ ಬೇರೆ ಸೌಲಭ್ಯಗಳ ಬಗ್ಗೆ ಕೋರ್ಟ್ ಯಾವುದೇ ರೀತಿಯ ಆದೇಶವನ್ನು ಕೊಟ್ಟಿಲ್ಲ. ಮತ್ತೊಂದು ಕಡೆ ನಿನ್ನೆಯಿಂದ ಈ ಒಂದು ಟ್ರಯಲ್ ಪ್ರಾರಂಭ ಆಗಿದೆ. ಡಿ ಗ್ಯಾಂಗ್ಗೆ ಢವ ಶುರು ಆಗಿದೆ. ಭಯ ಆಗ್ತಾ ಇದೆ. ಸಾಕ್ಷಿಗಳು ಏನು ಹೇಳ್ತಾರೆ? ಯಾಕೆಂತಂದ್ರೆ ಸಾಕ್ಷಿಗಳು ವಿಚಾರಣೆ ನಿನ್ನೆಯಿಂದ ಪ್ರಾರಂಭ ಆಗಿರೋದ್ರಿಂದ ಸಾಕಷ್ಟು ವಿಚಾರಗಳ ಬಗ್ಗೆ ಸಾಕ್ಷಿಗಳು ಕೂಡ ಹೇಳ್ತಾರೆ. ಜೊತೆಗೆ ನ್ಯಾಯಾಧೀಶರು ನಿನ್ನೆ ರೇಣುಕಾಸ್ವಾಮಿ ಪೋಷಕರ ವಿಚಾರಣೆಯನ್ನ ಮಾಡಿದ್ದಾರೆ. 1.5 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು. ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ನಿಮಗೆ ರೇಣುಕಾಸ್ವಾಮಿ ಏನಾಗಬೇಕು, ನಿಮಗೂ ಆತನಿಗೂ ಏನು ಸಂಬಂಧ, ನಿಮಗೆ ಕಾಲ್ ಮಾಡಿದಾಗ ಏನು ಮಾತನಾಡಿದ್ರು, ಜೊತೆಗೆ ಈಗ ಫಾರ್ಮಸಿಯಲ್ಲಿ ವರ್ಕ್ ಮಾಡ್ತಾ ಇದ್ರು ಅಂತ ಹೇಳಿದಾಗ ಎಷ್ಟು ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ರು, ನಿಮ್ಮ ಜೊತೆ ಏನೆಲ್ಲ ಶೇರ್ ಮಾಡ್ಕೊಂಡಿದ್ರು, ಅದೆಲ್ಲದರ ಬಗ್ಗೆಯೂ ಕೂಡ ಸದ್ಯಕ್ಕೆ ವಿಚಾರಣೆಯನ್ನ ಮಾಡಿದ್ದಾರೆ ನ್ಯಾಯಾಧೀಶರು. ಅದರ ಜೊತೆಗೆ ಯಾವಾಗ ನಿಮಗೆ ಈ ಒಂದು ಹತ್ಯೆ ಆಗಿರುವಂತಹ ವಿಚಾರ ತಿಳಿದು ಬಂತು, ಯಾರು ತಿಳಿಸಿದ್ರು, ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದಾದ ನಂತರ ಬಾಲನ್ ಅವರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಸಾಕ್ಷಿಗಳನ್ನ. ಈಗ ನ್ಯಾಯಾಧೀಶರು ಒಂದ್ ಕಡೆ ವಿಚಾರಣೆಯನ್ನ ಮಾಡಿರ್ತಾರಲ್ಲ, ಅದಾದ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಆರೋಪಿಗಳ ಪರ ವಕೀಲರು ಮಾಡ್ತಾರೆ. ನಿನ್ನೆ ಪವಿತ್ರ ಗೌಡ ಪರವಾಗಿ ವಾದ ಮಾಡ್ತಾ ಇದ್ದಂತಹ ಬಾಲನ್ ಪಾಟ್ರಿ ಅವರು ಸದ್ಯಕ್ಕೆ ಕೆಲವೊಂದಿಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ. ನಿನ್ನೆ ಸುಮಾರು 1.5 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಪ್ರಶ್ನೆಗಳನ್ನ
ಕೇಳಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಏನಾದರೂ ಸಾಕ್ಷಿಗಳು ಬೇರೆ ರೀತಿಯ ಹೇಳಿಕೆ ಕೊಡ್ತಾರಾ, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ನ್ಯಾಯಾಧೀಶರ ಮುಂದೆ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ, ಅದೇ ಹೇಳಿಕೆಯನ್ನ ವಕೀಲರು ಪ್ರಶ್ನೆ ಮಾಡಿದಾಗ ಆ ಒಂದು ವಕೀಲರಿಗೂ ಕೂಡ ಅದನ್ನೇ ಹೇಳಬೇಕಾಗತ್ತೆ. ಬೇರೆ ಏನಾದರೂ ಹೇಳಿಕೆ ಕೊಟ್ರೆ ಪ್ರಕರಣದ ಹಾದಿಯನ್ನ ತಪ್ಪಿಸ್ತಾರೆ ಅಂತ ಕೂಡ ಆಗುತ್ತೆ. ಹಾಗಾಗಿ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾರೆ. ನೆನ್ನೆ ಪವಿತ್ರ ಗೌಡ ಪರ ವಕೀಲರಾದಂತಹ ಬಾಲನ್ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರು, ಜೊತೆಗೆ ಕೆಲವೊಂದಿಷ್ಟು ಸವಾಲುಗಳನ್ನು ಕೂಡ ಸಾಕ್ಷಿಗಳಿಗೆ ಹಾಕಿದ್ರು. ಇವತ್ತು ಕೂಡ ಈ ಒಂದು ಟ್ರಯಲ್ 2ನೇ ದಿನ ಮುಂದುವರಿಯುತ್ತೆ. ಇವತ್ತು ಕೂಡ ಸಾಕ್ಷಿಗಳ ವಿಚಾರಣೆಯನ್ನ ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆ ವಿಚಾರಣೆ ಕೂಡ ನಡೆಯುತ್ತೆ. ಅದರ ನಡುವೆ ಈಗ ಪವಿತ್ರ ಗೌಡ ಕೂಡ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ನನಗೆ ಟಿವಿ ಕೊಡಿ, ರೇಡಿಯೋ ಕೊಡಿ, ಧ್ಯಾನ ಮಾಡಲಿಕ್ಕೆ ಕೆಲವೊಂದಿಷ್ಟು ಸಾಮಗ್ರಿಗಳು ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ವಕೀಲರ ಮೂಲಕ. ಆದರೆ ಸದ್ಯಕ್ಕೆ ಕೋರ್ಟ್ ರೇಡಿಯೋ ಅವೆಲ್ಲದರ ಬಗ್ಗೆ ಯಾವುದೇ ರೀತಿಯ ಆದೇಶವನ್ನು ಹೊರಡಿಸಿಲ್ಲ. ಕೇವಲ ನ್ಯೂಸ್ ಪೇಪರ್ ಕೊಡಲಿಕ್ಕೆ ಹೇಳಿದ್ದಾರೆ. ಜೊತೆಗೆ ಲೈಬ್ರರಿಯಲ್ಲಿರುವ ಬುಕ್ಸ್ ಅನ್ನು ಕೊಡಲಿಕ್ಕೆ ಆದೇಶವನ್ನು ಕೋರ್ಟ್ ಕೊಟ್ಟಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ನಿನ್ನೆಯೂ ಕೂಡ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಆರಂಭ ಆಗಿದೆ. ಇವತ್ತು 2ನೇ ದಿನ. ಇವತ್ತು ಕೂಡ ಸಾಕ್ಷಿಗಳ ವಿಚಾರಣೆಯನ್ನ ಮಾಡಲಾಗುತ್ತೆ. ನಿನ್ನೆಯೂ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರು. ಜೊತೆಗೆ ಪವಿತ್ರ ಗೌಡ ಪರ ವಕೀಲರಾದಂತಹ ಪಾರ್ಟಿ ಅವರು ಸಾಕಷ್ಟು ಸವಾಲುಗಳನ್ನ ಹಾಕಿದ್ರು. ಇವತ್ತು ಏನಾಗುತ್ತೆ ಟ್ರಯಲ್ 2ನೇ ದಿನ? ಇವತ್ತು ಸಹ ಟ್ರಯಲ್ ಮುಂದುವರಿಯುವಂತದ್ದು. ಇವತ್ತು ಬಾಲನ್ ಅವರು ಪವಿತ್ರ ಗೌಡ ಪರವಾಗಿ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ. ನಿನ್ನೆ ಒಂದಷ್ಟು ಪ್ರಶ್ನೆಗಳನ್ನ ಏನು ರೇಣುಕಾಸ್ವಾಮಿ ತಾಯಿ ಅವರಿಗೆ ಬಾಲನ್ ಅವರು ಕೇಳಿರುವಂತದ್ದು, ಅಂದ್ರೆ ನಿಮ್ಮ ಮಗ ಮನೆಯಿಂದ ಹೋದಾಗ ಯಾವ ಬಟ್ಟೆ ಹಾಕಿದ್ದ, ಮತ್ತೆ ನೀವು ಶವಗಾರಕ್ಕೆ ಹೋಗಿ ನೋಡಿದಾಗ ಯಾವ ರೀತಿಯ ಬಟ್ಟೆಗಳು ಇತ್ತು ಅನ್ನೋದನ್ನು ಪ್ರಶ್ನೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅವರ ತಾಯಿ ನಾವು ಮನೆಯಿಂದ ಹೋದಾಗ ಬೇರೆ ಬಟ್ಟೆಗಳಿತ್ತು, ಮತ್ತೆ ಶವಗಾರದಲ್ಲಿ ಏನು ಹೋಗಿ ನೋಡಿದ್ರು ಆ ಸಂದರ್ಭದಲ್ಲಿ ಬೇರೆ ರೀತಿಯ ಬಟ್ಟೆಗಳಿತ್ತು. ನಂತರ ಮೊಬೈಲ್ಗಳು ಎಷ್ಟು ಮೊಬೈಲ್ಗಳು ನಿಮ್ಮ ಮನೆಯಲ್ಲಿ ಬಳಸ್ತಾ ಇದ್ರು, ರೇಣುಕಾಸ್ವಾಮಿ ನಿಮಗೆ ಏನಾಗಿ ಅಂದ್ರೆ ಏನಂತ ಮನೆಯಲ್ಲಿ ಹೇಳ್ಬಿಟ್ಟು ಹೋಗಿದ್ದ ಅಂತ ಪ್ರಶ್ನೆಯನ್ನು ಮಾಡಿದ್ರು. ಸೊ ಈ ರೀತಿ ಸಾಕಷ್ಟು ಪ್ರಶ್ನೆಗಳನ್ನು ಸುಮಾರು 1.25 ಗಂಟೆಗಳ ಕಾಲ ಬಾಲನ್ ಏನು ಅವರ ರೇಣುಕಾಸ್ವಾಮಿ ಅವರ ತಾಯಿ ಯಾರು ರತ್ನಪ್ರಭಾ ಇದ್ದಾರೆ, ಸೊ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಅವರು ಇಲ್ಲ ಅಂತ ಉತ್ತರ ಹೇಳಿದ್ರು, ಮತ್ತೆ ಕೆಲವೊಂದು ಪ್ರಶ್ನೆಗಳಿಗೆ ಗೊತ್ತಿಲ್ಲ ಅಂತಲೂ ಸಹ ಉತ್ತರ ಹೇಳಿದ್ರು. ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ವಕೀಲರು ಯಾವ ರೀತಿ ಪ್ರಶ್ನೆ ಸಿದ್ಧತೆಯಾಗಿ ಬಂದಿರ್ತಾರೆ. ಜೊತೆಗೆ ಏನಾದ್ರೆ ಇವತ್ತು ಸಹ 2 ಗಂಟೆಗಳ ಕಾಲ ನಮಗೆ ಸಮಯಾವಕಾಶ ಬೇಕು ಅಂತ ಹೇಳ್ಬಿಟ್ಟು ಬಾಲನ್ ಅವರು ಕೇಳಿರುವಂತದ್ದು. ಆ ನಿಟ್ಟಿನಲ್ಲಿ ಕೋರ್ಟ್ ಸಹ ಈಗ ಅವರು ಬಾಲನ್ ಅವರಿಗೆ ಸಮಯಾವಕಾಶ ಕೊಟ್ಟಿರುವಂತದ್ದು. ಇವತ್ತು 12 ಗಂಟೆಗೆ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಬಾಲನ್ ಅವರು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಅವರು ಏನೋ ಇದು ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಅದನ್ನ ಕಾಪಾಡಬೇಕಾಗುತ್ತೆ. ಜೊತೆಗೆ ಪವಿತ್ರ ಗೌಡ ಸಹ ಈಗ ಕೋರ್ಟ್ಗೆ ಒಂದು ಅರ್ಜಿಯನ್ನ ಕಲ್ತಿರುವಂತದ್ದು. ನಿನ್ನೆ ಬಾಲನ್ ಮುಖಾಂತರ ಏನೋ ದರ್ಶನ್ ಅವರಿಗೆ ಟಿವಿಯನ್ನ ಕೊಟ್ಟಿದ್ದಾರೆ, ನನಗೆ ಟಿವಿ ಕೊಟ್ಟಿಲ್ಲ, ಹಾಗಾಗಿ ಟಿವಿ ಕೊಡ್ಬೇಕು ಅಂತ ಸಹ ಅವರು ಕೇಳ್ಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಕೋರ್ಟ್ ಟಿವಿ ಕೇಳಿರುವಂತದ್ದು, ಮತ್ತೆ ಲೈಬ್ರರಿ ಬುಕ್ಸ್ ಕೇಳಿರುವಂತದ್ದು, ಮತ್ತೆ ಏನು ಮ್ಯೂಸಿಕ್ ಕೇಳಕ್ಕೆ ಇರ್ಬೋದು, ಮತ್ತೆ ಬೇರೆ ಏನು ಧ್ಯಾನ ಮಾಡಕ್ಕೆ ಅಂದ್ರೆ ಮೆಡಿಟೇಷನ್ ಮಾಡಕ್ಕೆ ನಮ್ಗೆ ವಸ್ತುಗಳು ಬೇಕು ಅಂತ ಕೇಳ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಜೈಲಿನ ಒಂದು ಕೈಪಿಡಿ ಪ್ರಕಾರ ಜೈಲಿನ ಮ್ಯಾನುವಲ್ ಏನಿರುತ್ತೆ, ಆಮೇಲೆ ಟಿವಿ ಕೊಡ್ಬೋದು, ಮತ್ತೆ ಈಗಾಗಲೇ ಏನು ಕೋರ್ಟ್ ಹೇಳಿರುವಂತದ್ದು. ಸೊ ಜೊತೆಗೆ ಏನೀಗ ಪವಿತ್ರ ಗೌಡರು ಟಿವಿ ಕೊಡಕ್ಕೆ ಹೇಳಿರುವಂತದ್ದು, ಅದ್ರ ಬಗ್ಗೆ ಡೈರೆಕ್ಷನ್ ಮೇಲಧಿಕಾರಿಗಳಿಗೆ ಕೋರ್ಟ್ ಕೊಡಕ್ಕೆ ಹೇಳಿರುವಂತದ್ದು. ಅದರ ಜೊತೆಗೆ ನಮ್ಗೆ ಮ್ಯೂಸಿಕ್ ಕೇಳಕ್ಕೆ ರೇಡಿಯೋ ಬೇಕು ಮ್ಯೂಸಿಕ್ ಅಂತಾನೂ ಸಹ ಕೇಳಿರುವಂತದ್ದು. ಮ್ಯೂಸಿಕ್ ಮತ್ತೆ ಆಕೆಯ ಒಂದು ಮೆಡಿಟೇಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ಒಂದು ಕೋರ್ಟ್ ಆದೇಶವನ್ನ ಮಾಡಿಲ್ಲ ಇಲ್ಲಿವರೆಗೂ. ಕೇವಲ ಟಿವಿ ಇರ್ಬೋದು, ಮತ್ತೆ ನ್ಯೂಸ್ ಪೇಪರ್ ಇರ್ಬೋದು, ಲೈಬ್ರರಿ ಬುಕ್ಸ್ ಅದು ಲಭ್ಯವಿದ್ರೆ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.